ನಾವು ಇವತ್ತಿನ ದಿವಸ ಪ್ರೆಸ್ ಮೀಟ್ ಕರ್ದೇವೆ ಇಲ್ಲಿ. ಈಗ ಮೊನ್ನೆ ಒಂದು ನಮ್ಮ ಊರಾಗ ಘಟನೆ ಆಯ್ತು. ಅದೊಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಾಗ ತಪ್ಪು ವೈರಲ್ ಮಾಡಿದ್ರು. ಆಗಲಿ ಅವ್ರು ವೈಯಕ್ತಿಕ ಸ್ಟೇಟ್ಮೆಂಟ್ ಕೊಡಿದ್ರು, ತಪ್ಪು ವೈರಲ್ ಮಾಡಿದ್ರು. ಅದಕ್ಕೆ ನಾವು ಉತ್ತರ ಕೊಡಬೇಕಂತೇಳಿ ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲರೂ ಕೂಡಿದೆವು. ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಊರಾನ ಮುಖಂಡರು ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿ ನೌಕರ ಸಿಬ್ಬಂದಿ ಇರ್ಬೋದು. ಏನಪ್ಪ ಅಂದ್ರೆ ರಮೇಶ್ ಬೆನ್ನೇತಿ ಮೊನ್ನೆ ಒಬ್ಬ ವ್ಯಕ್ತಿ ಮೀಡಿಯಾದಾಗ ಒಂದು ವೈರಲ್ ಮಾಡಿದ ವಿಡಿಯೋ. ನಾವು ಅವ್ನು ಗ್ರಾಮ ಪಂಚಾಯತಿಗೆ ತಂದು ಬಡ್ದೆವು, ಮೊನ್ನೆ ನಮ್ಮ ಮ್ಯಾಗ FIR ಮಾಡಿದ ಅಂತೇಳಿ ಕೊಟ್ಟು ಅವನೇನು ನಾವು ಇಲ್ಲಿ ತಂದು ಬಡಿಲಾಗಿದ್ದು. ಅವನು ಯಾವ್ದಕ್ಕೆ ಕರ್ಸಿತ್ತಂದ್ರೆ ಅವನು ಸೋಷಿಯಲ್ ಮೀಡಿಯಾದಾಗ ಏನು ಬರೀತಿದ್ದಂದ್ರೆ 10 ಕೋಟಿಗಳು ನೀವು ಭ್ರಷ್ಟಾಚಾರ ಮಾಡಿದಿರಿ, ಗ್ರಾಮ ಪಂಚಾಯತಿ PDO ಇದಕ್ಕೆ ಮೂಲ ಕಾರಣೀಭೂತಿದಾರು, ಮತ್ತು ನೀವು ಎಲ್ಲ ಪಂಚಾಯತ್ ಮೆಂಬರ ಸದಸ್ಯರು ಎಲ್ಲರೂ ಅವಾಜ್ ಶಬ್ದಗಳು ಯೂಸ್ ಮಾಡ್ತಿದ್ದವು. ಆ ಥರದ್ದೆಲ್ಲ ಡಾಕ್ಯುಮೆಂಟ್ ನಮ್ಮ ಕಡೆ ಇದಾವೆ. ನೀವು ಎಲ್ಲ ಪ್ರೆಸ್ ಮೀಟ್ ಆಗೋಣ ನಿಮಗೆ ಎಲ್ಲರಿಗೂ ಕೊಡ್ತೇವೆ. ಏನು ಹೊಲಸು ನಾವು ಏನಂತ ಕೇಳಬಾರ್ದಂಥ ಶಬ್ದಗಳೆಲ್ಲ ಡೈಲಿ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ್ದಾಗ ನಾವು ಹಾಕ್ತಿದ್ದೆ. ಇದೆಲ್ಲ ಮಾಡಬೇಡ. ನೀ ಏನಾರ ಕೇಳೋದಿದ್ರೆ ಪಂಚಾಯತಿಗೆ ಬಾ. ಪಂಚಾಯತಿಗೂ ಸಿಸ್ಟಮ್ ಐತಿ. ಎಗದಮೇನು ದುಡ್ಡು ತೆಗಿಯಕ್ಕೆ ಬರೋದಿಲ್ಲ. ಸರ್ಕಾರದ ಆದೇಶ ಐತಿ. ಮೊದಲು ಕ್ರಿಯಾಯೋಜನೆ ಆಗಬೇಕು. ಕ್ರಿಯಾಯೋಜನೆ ಆದ ನಂತರ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಪ್ರೂವಲ್ ತೊಗೋಬೇಕು. ಅಪ್ರೂವಲ್ ತೊಗೊಂಡ ನಂತರ ಕಾಮಗಾರಿ ಮಾಡೋದ್ನಾಗ ಆನ್ಲೈನ್ ಎಂಟ್ರಿ ಮಾಡಬೇಕು. ಆನ್ಲೈನ್ ಎಂಟ್ರಿ ಆದ ನಂತರ ಥಮ್ ಇರ್ತವೆ, ಆಮ್ಯಾಗ ಅವ್ರದ್ದು ಫೇಸ್ ಸ್ಕ್ಯಾನಿಂಗ್ ಐತಿ. ಅದರ ನಂತರ ಬಿಲ್ ತಗೋಬೇಕು ನಾವು. ಮತ್ತು ಅದಕ್ಕೆ ಇಂಜಿನಿಯರ್ ಅದಾರ, ಅವ್ರು MB ಬರಿಲ್ದ ಬಿಲ್ ತೆಗಿಯಕ್ಕೆ ಬರೋದಿಲ್ಲ ನಮ್ಮ ಕಡೆ. ಇದನ್ನೆಲ್ಲ ನಾವು ಸಮಗ್ರ ಏನು ಸರ್ಕಾರ ಪಂಚಾಯತ್ ರಾಜ್ ಆ್ಯಕ್ಟ್ ಕಾಯ್ದೆ ಇದ್ರೋ ಎಲ್ಲನ ಕೂಡಿ ಮಾಡಿರ್ತೀವಿ ನಾವು. ಹಂಗೆ ಯಾರೂ ಬಿಲ್ ತೆಗಿಯೋಕ್ಕೂ ಸಾಧ್ಯ ಇಲ್ಲ, ಮತ್ತು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಾವು ಒಂದು 10 ಸಲ ತಿಳಿಸಿದ್ದೀವಿ ನಾವು. ಚೇರ್ಮನ್ರು 2 ಸಲ ಅವ್ರ ಮನೆಗೆ ಹೋಗಿ ಬಂದ್ರೆ, ಸುಮ್ಮನೆ ನೀ ಫೇಸ್ಬುಕ್ ವಾಟ್ಸಪ್ದಾಗ ಏನು ಇಂಥ ವಿಷಯಗಳು ಹಾಕಬೇಡ. ಇದು ಹಾಕೋದ್ರಿಂದ ಪಂಚಾಯತಿಗೂ ಕೆಟ್ಟ ಹೆಸರು ಬರ್ತೀವಿ, ಮತ್ತು ನಾವು ಅಧಿಕಾರದಾಗ ಇದ್ದೇವೆ, ನಮ್ಮದು ಹೆಸರು ಕೆಟ್ಟ ಬರ್ತೀವಿ. ಯಾಕಂದ್ರೆ ನಾವು ಪಂಚಾಯತಿ ತಿನ್ನೋ ಶಬ್ದ ಅಂತೂ ಇಲ್ಲ. ಸ್ವಂತ ಕೈಲಿ ರೊಕ್ಕ ಹಾಕಿ ಕೆಲಸ ಮಾಡಿದ್ದೇವೆ ಇಲ್ಲಿ. ಗ್ರಾಮ ಪಂಚಾಯತ್ ಚೇರ್ಮನ್ ಹಾಕಿದರು, ನಾನು ಹಾಕಿದನು, ಅನಿಲ್ ಅಂಜವ್ರು ಹಾಕಿದರು. ಇದಲ್ದ ನಮ್ಮ ಊರಾನ ಪ್ರಮುಖ ನಾಗರಿಕ ಸಂಕಟ ನಮಗೆ ಕೆಲಸ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ತಾತ್ಸಾಬಣ್ಣ ಕಾಟೆ ಇರ್ಬೋದು, ಅಜಿತ್ ಕಾಮೌಂಡ್ ಇರ್ಬೋದು, ಅಶೋಕ್ ಕಾಮೌಂಡ್ ಇರ್ಬೋದು, ಅನಿಲ್ ಕೆಂಗಾಲಿ ಅವ್ರು ಇರ್ಬೋದು, ಅರುಣ್ ಇರ್ಬೋದು, ಪ್ರಕಾಶ್ ಮಹಾಜನ್ ಅವ್ರು ಇರ್ಬೋದು, ನಾನಾ ಭೈರು ಚೌಲ, ನಾನಾ ಜನ ನಮಗೆ ದುಡ್ಡು ಕೊಟ್ಟಿದ್ದಾರೆ. ಯಾವ್ದಕ್ಕೆ ತಗೋರಿ, ಯಾವಾಗ ಕಾಂಟ್ರಾಕ್ಟರ್ ಬಿಲ್ ಆಗಲಿ ಬೇಕಾದ್ರೆ ನಾವು ಬಿಲ್ ತೆಗೆದ ನಂತರ ಅವ್ರ ದುಡ್ಡು ಮರಳಿ ಕೊಡುವಂಥ ಕೆಲಸ ಮಾಡ್ಕೊತ ಬಂದೆವು. ಇನ್ನೂ ಕಮ್ಮಿ ನನ್ನ ಲೆಕ್ಕದಲ್ಲಿ ಒಂದು 20-25 ಲಕ್ಷ ರೂಪಾಯಿ ಮರಳಿ ರೊಕ್ಕ ಕೊಡೋದಿದ್ದು ನಾವು ಜನರದ್ದು. ಅಂದ್ರೂ ಹೊಟ್ಟೆ ಹಾಕೊಂಡು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಅಂಥ ಥರವಾಗಿ ಬೆಣ್ಣೆಯವ್ರು ಬಂದ ವಿನಾಕಾರಣ ಆರೋಪ ಮಾಡೋದ. ಆರೋಪ ಮಾಡಲಿ, ಬೇಡ ಅನ್ನಂಗಿಲ್ಲ ನಾವು. ಆದ್ರೆ ಸತ್ಯ ಕಂಡು ಆರೋಪ ಮಾಡಲಿ. ಪಂಚಾಯತಿಗೆ ಬರಲಿ, ಅವರು ಮಾಹಿತಿ ಹಾಕಿದಾಗ ಎಲ್ಲ ತೊಗೊಲಿ, ತೊಗೋಕೇನು ಬೇಡ ಅನ್ನಲ್ಲ. ಯಾವ್ದು ಕೆಲಸ ತಪ್ಪು ಕಂಡಿಲ್ಲ ಪಂಚಾಯತಿಗೆ ಬಂದಾದ್ರೆ MP ತೊಗೊಲಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಲಿ, ಮಾಪ್ ಮಾಡಲಿ. ತಪ್ಪಿತ್ತು ನಮ್ಮ ಮ್ಯಾಗ ಆರೋಪ ಮಾಡಲಿ. ಸುಳ್ಕ ಆರೋಪ ಮಾಡಿದ್ರೆ ನಾವು ಸಹಿಸ್ಕೊಂಗಿಲ್ಲ. ಯಾಕಂದ್ರೆ ಯಾರ ಮನೆಯದು ಒಂದು ಕಪ್ ಚಾ ಕುಡಿದಿಲ್ಲ ನಾವು. ಉಳಿದ ಪಂಚಾಯತಿಗೆ ಏನು ನಂಗೆ ಗೊತ್ತಿಲ್ಲ. ನಮ್ಮಲ್ಲೇ ಬೇಕಾದ್ರೆ ಇಲ್ಲಿವರೆಗೆ ಕ್ಲೀನ್ ಪಂಚಾಯತಿ. ಇದೇ ವಿಷಯಕ್ಕೆ ನಮಗೆ ಮೊನ್ನೆ ಕೂಡ ಪುರಸ್ಕಾರ ಕೊಟ್ಟರು. ಅದರ ನಂತರ 2009ರಾಗ ನಿರ್ಮಲ್ ಗ್ರಾಮ್ ಪುರಸ್ಕಾರ ಸಿಕ್ಕಿತ್ತು. 13ರಾಗ ಪುರಸ್ಕಾರ ಸಿಕ್ಕಿತ್ತು ನಮ್ಮಲ್ಲಿ. ನಾವು ಏನ್ರ ಅವ್ಯವಹಾರ ಮಾಡ್ತಿದ್ರು ನಮಗೆ ಪುರಸ್ಕಾರ ಬರ್ತಿದ್ವು ಏನ್ರಿ? ರಾಷ್ಟ್ರಪತಿ ಅವ್ರು ಕರೆದು ಪುರಸ್ಕಾರ ಕೊಡಿದಾರೆ ನಮ್ಮ ಗ್ರಾಮ ಪಂಚಾಯತಿಗೆ. ಶೌಚಾಲಯ